ಪರಮ ಪೂಜ್ಯ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅನೇಕ ವಂದನೆಯನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಗುರುನಾಥಾರೂಢರ ಪಾದ ಪದ್ಮಗಳಲ್ಲಿಯೂ ಅನೇಕ ವಂದನೆಯನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಮತ್ತು ಮಹಾತ್ಮರಿಗೂ ನನ್ನ ನಮಸ್ಕಾರ. ಭಗವದ್ಗೀತೆಯ 13ನೇ ಅಧ್ಯಾಯದ ನಾವು 14ನೇ ಶ್ಲೋಕವನ್ನು ಇವತ್ತಿನ ದಿನ ಹೇಳಬೇಕು. ಭಗವದ್ಗೀತೆಯಲ್ಲಿ ಎಲ್ಲ ಅಧ್ಯಾಯಗಳು ಆತ್ಮನನ್ನೇ ನಿರ್ದೇಶಿಸುವಂಥದ್ದಾಗಿದ್ದಾವೆ. ಈ ಭಗವದ್ಗೀತೆಯಲ್ಲಿ ಮೊದಲನೇ 6ನೇ ಅಧ್ಯಾಯ ತ್ವಂಪದ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯವರೆಗೂ ತತ್ಪದ, 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯವರೆಗೂ ಅಸಿಪದ. ಇಡೀ ಭಗವದ್ಗೀತೆ, ಪೂರ್ಣ ಭಗವದ್ಗೀತೆ ತತ್ವಮಸಿ ಮಹಾವಾಕ್ಯವನ್ನು ಪ್ರತಿಪಾದನೆಯನ್ನು ಮಾಡಲಾಗುತ್ತದೆ. ಹೀಗಾಗಿ 13ನೇ ಅಧ್ಯಾಯದಿಂದ ಭಗವಂತ ವಿಷಯವನ್ನು ಇನ್ನೂ ಆಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದಾನೆ. ಇದರಲ್ಲಿ ಪ್ರಕೃತಿ ಮತ್ತು ಪುರುಷ, ಜ್ಞಾನ, ಜ್ಞೇಯ ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ 3 ವಿಷಯಗಳನ್ನು ವಿಸ್ತಾರವಾಗಿ ಹೇಳಿದ್ದಾನೆ. ಕ್ಷೇತ್ರಜ್ಞವನ್ನು ಅಭ್ಯಾಸ ಮಾಡಿದ್ದೇವೆ. ಅದರಂತೆ ಈಗ ಜ್ಞಾನದ ಬಗ್ಗೆನೂ ಅಭ್ಯಾಸ ಮಾಡಿದ್ವಿ. ಮಾನವೀಯ ಮೌಲ್ಯಗಳೆಲ್ಲವೂ ಜ್ಞಾನ, ಅದನ್ನು ಹೊರತುಪಡಿಸಿದ್ದೆಲ್ಲವೂ ಅಜ್ಞಾನ. ಜ್ಞೇಯ ಅಂತ ಹೇಳಿದರೆ ತಿಳಿದುಕೊಳ್ಳಬೇಕಾದದ್ದೇ ಅಂತ ಹೇಳಿದರೆ ಸತ್ಯವನ್ನು ಸತ್ಯವಾಗಿ ಅದನ್ನು ಸ್ವೀಕರಿಸುವಂತಹ ಎಲ್ಲ ಉದಾಹರಣೆ ಕೊಟ್ಟ ಭಗವಂತ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಅದಕ್ಕಾಗಿಯೇ 13ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಸರ್ವತಃ ಪಾಣಿಪಾದಂ ತತ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾರುತ್ಯ ತಿಷ್ಠತಿ. ಅಂದರೆ ಸರ್ವತಃ ಪಾಣಿಪಾದಂ ಅಂತ ಹೇಳಿದರೆ ಎಲ್ಲೆಲ್ಲಿ ಏನೇನಿದೆಯೋ ಎಲ್ಲವೂ ಪರಮಾತ್ಮ. ವ್ಯಷ್ಟಿ ಸಮಷ್ಟಿ ಎರಡನ್ನು ಒಂದುಗೂಡಿಸ್ತಾ ಇದ್ದಾನೆ. ಅದಕ್ಕಾಗಿ ಬಸವಣ್ಣವರು ಹೇಳಿದ ಹಾಗೆ, ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖವು ನೀನೇ ದೇವ, ವಿಶ್ವತೋ ಭಾವು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂಥೇಳಿ ಅವರು ಸರಳವಾದ ವಚನದಲ್ಲಿಯೂ ಕೂಡ ಈ ಶ್ಲೋಕದ ಅರ್ಥವನ್ನು ಹೇಳಿದ್ದಾರೆ. ಅದರಂತೆ ಇನ್ನೊಂದು ವಚನದಲ್ಲಿನೂ ಹೇಳಲಾಗಿದೆ, ಜಗದಗಲ ಮುಗಿದಗಲ ಮಿಗೆಯದಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಳದಲ್ಲಿ ಬಂದು ಚುಳುಕಾದಿರಯ್ಯ ಅಂಥೇಳಿ. ಅಂದರೆ ಅದೇ ಪರಮಾತ್ಮ, ತತ್ವಂ ಅಸಿ. ಅದಕ್ಕಾಗಿ ಭಾರತ ದೇಶದ ಮಹಿಮೆ ಬಹಳ ಇದೆ ರೀ. ಸಂಸ್ಕೃತದಲ್ಲಿದ್ದದ್ದನ್ನು ಕನ್ನಡದಲ್ಲಿಯೂ ಕೂಡ ಸುಲಭವಾಗಿ ತಿಳಿಸಿಕೊಡುವಂಥ ಪ್ರಯತ್ನನೂ ಮಾಡಿದ್ದಾರೆ. ಅದಕ್ಕಾಗಿ ತಿಳಿದುಕೊಳ್ಳಬೇಕೆನ್ನುವಂತಹ ಹಂಬಲ ನಮ್ಮಲ್ಲಿರಬೇಕು. ಅಂದರೆ ಮಾತ್ರ ತಿಳಿಯುತ್ತದೆ. ಇಲ್ಲದೇ ಇದ್ದಿದ್ದೇ ಆದರೆ ಅದು ತಿಳಿಯೋದನ್ನೇ ಇಲ್ಲ. ಹೀಗಾಗಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲವೂ ಪೂರ್ಣ. ಈಶಾ ವ್ಯಾಸಮಿದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್. ಇದೇ ಶ್ಲೋಕ ರೀ. ಎಲ್ಲೇ ಹೋದರೂ ಸಹಿತ ಹೇಳಿದ್ದನ್ನು ಹೇಳ್ಯಾರ್ರಿ ಅವರು. ಅದಕ್ಕಾಗಿ ಇದಕ್ಕೆ ಪುನರುಕ್ತಿ ದೋಷ ಬರ್ತೈತೇನ್ರಿ ಅಂತ ಕೇಳ್ತಾರೆ ಅವರು. ಕೇಳಿದ್ದ ಹೇಳಿದ್ದ ಅಂಥೇಳಿ ಬೇಸರ ಪಟ್ಕೊಳ್ಳುವಂಗನೇ ಇಲ್ಲ ರೀ. ಎದಕ್ಕಂತ ಹೇಳಿದರೆ ಇದು ಜ್ಞಾನ ಅನ್ನೋದು ಹಂಗದ ರೀ. ಇದನ್ನು ಯಾವ್ಯಾವ ಆ್ಯಂಗಲ್ನಿಂದ ಯಾವ ಉದಾಹರಣೆ ಕೊಟ್ಟು ನಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಮ್ಮ ಪೂರ್ವಜರು ಮಾಡಿದ್ದಾರೆ. ಅದಕ್ಕಾಗಿ ನಾವು ತಿಳಿದುಕೊಳ್ಳಬೇಕೆನ್ನುವಂತಹ ಉತ್ಕಟ ಇಚ್ಛೆ ಇರಬೇಕು ರೀ. ಶಿಷ್ಯ ಸಾವೇ ಕೋಮಲ, ಶಿಷ್ಯ ಸಾವೇ ತತ್ಪರ ಅಂತಾರೆ ಅವರು. ಶಿಷ್ಯ ಶ್ರೇಷ್ಠ ಇದ್ರೆ ಗುರುವಿಂದ ನಸೀಬ್ರಿ, ಇಲ್ಲಾಂದ್ರೆ ಕೇಳೋರೇ ಇಲ್ಲಾಂದ್ರೆ ತೊಗೊಂಡೇನು ಮಾಡ್ಬೇಕ್ರಿ. ಯತ್ರ ಶ್ರೋತ ನ ವಿದ್ಯತೆ ತತ್ರ ವಕ್ತ ಕಿಂ ಕರಿಷ್ಯತಿ, ನಗ್ನ ಕ್ಷಪಣಕ ದೇಶೆ ರಜಕಃ ಕಿಂ ಕರಿಷ್ಯತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಕೇಳೋರು ಇದ್ದರೆ ಅದನ್ನು ಹೇಳೋರಿಗೆ ಸರಿರಿ,
ಎಲ್ಲಿ ತನಕ ಕೃಷ್ಣನ ಸಹಿತ ತಮ್ಮ ವಯಸ್ಸಿನ 75 ವರ್ಷ ಆದರೂ ಸಹಿತ ಒಂದು ದಿನ ಟೀಚಿಂಗ್ ಮಾಡಿದ್ದಿಲ್ಲಂತ್ರಿ ಆ ಪಾಂಡವ್ರಿಗೆ. ಆರಾಮ್ ಅವ್ರ ಅರಣ್ಯದಾಗಿದ್ದಾಗ ಹೇಳಬಾರ್ದಿತ್ರಿ, ಹೇಳಿಲ್ರಿ. ಯಾವಾಗ ಅರ್ಜುನ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಅಂತೇಳಿ ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನನಗೆ ನೀನು ತಿಳಿಸಿಕೊಡು ಅಂದಾಗನ ಕೊಟ್ಟು ಹೇಳನ್ರಿ. ಅದಕ್ಕಾಗಿ ಕರೆದು ಮಗಳು ಕೊಟ್ರ ಕರೆದು ಏನು ಕೊಡಬಾರ್ದು, ಬೆಲೆ ಇರಂಗಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಈ ಜ್ಞಾನ ಅತ್ಯಂತಿಕ ಶ್ರೇಷ್ಠವಾದದ್ದು. ಇದನ್ನು ಸರ್ವತ ಶ್ರುತಿ ಮಲ್ಲೋಕೆ ಸರ್ವ ಮಾರುತ್ಯ ತಿಷ್ಠತಿ ಅಂತ ಹೇಳಿದರೆ ಎಲ್ಲವೂ ಆವೃತವಾಗಿದೆ. ಈಶಾವ್ಯಾಸಮಿದಗುಂ ಸರ್ವಂ ಪುರುಷ ಏವೇದಗುಂ ಸರ್ವಂ. ಅದಕ್ಕಾಗಿ ಎಲ್ಲದರಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ ಅಂತೇಳಿ, ಎಲ್ಲ ಕಡೆ ಇದ್ದಾನೆ, ಅವನ ಇದ್ದಾನೆ ಅಂತ ಹೇಳಿದ್ದೆ. ಆದರೆ ನಾವು ಅಂತೇವಿ ಹಾಗಾದರೆ ಮಿಥ್ಯಾ ಸತ್ಯ ಮತ್ತು ಮಿಥ್ಯದ ವಿಂಗಡೆ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿನೇ. ದಿಸ್ತತ್ಪಣ್ಣಸ್ತ ಮನುಂಜತ್ ಪಸ್ತ, ಹೌದೇನ್ರಿ? ಮರಾಠಿಲಿದೆ. ಬ್ರಹ್ಮ ಒಂದೇ ಸತ್ಯ, ತೋರೋದೆಲ್ಲವೂ ಮಿಥ್ಯ. ದಿಸ್ತತ್ಪಣ್ಣಸ್ತ ಅಂತ ಹೇಳಿದ್ರೆ ಕಾಣಿಸ್ತೈತ್ರಿ, ಆದರೆ ಎನ್ಕ್ವೈರಿ ಮಾಡಕ್ಕೆ ಹೋದ್ರೆ ಇರಂಗಿಲ್ಲ ರೀ. ಮೃಗಜಲ ತೋರ್ತೈತ್ರಿ, ಜಗತ್ತು ತೋರ್ತಾ ಇದೆ, ಆದರೆ ಅದ್ರದ್ದು ಎನ್ಕ್ವೈರಿ ಮಾಡಿದ್ದೆ ಆದರೆ ಜಗತ್ತಿಲ್ವೇ ಇಲ್ಲ. ಹಾವು ತೋರ್ತಾ ಇದೆ, ಆದರೆ ಎನ್ಕ್ವೈರಿ ಮಾಡಿದ್ರೆ ಹಾವು ಇಲ್ಲ ರೀ. ಒಂದು ಸತ್ಯ ಇದೆ, ಒಂದು ಮಿಥ್ಯ ಇದೆ. ಸತ್ಯದ ಅಧಿಷ್ಠಾನದ ಮೇಲೆ ಮಿಥ್ಯ ನಿಂತಿದೆ. ಅದಕ್ಕಾಗಿ ಈ ಶ್ಲೋಕದಲ್ಲಿ ಅವರು ಅಧ್ಯಾರೋಪ ಅಪವಾದವನ್ನು ಹೇಳ್ತಾರೆ, ಜಹಲ್ ಅಜಲ್ ಲಕ್ಷಣ ಅಂತಲೂ ಹೇಳ್ತಾರೆ. ಹೀಗಾಗಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಂದರೆ ಎಲ್ಲ ಇಂದ್ರಿಯಗಳಿಂದ ಅದು ಮುಕ್ತವಾಗಿದೆ. ಎಲ್ಲ ಅಭಾಸಂ ಅಂತ ತೋರ್ತೈತ್ರಿ. ವಿವರ್ಜಿತಂ ಅಂತ ಹೇಳಿದರೆ ಅದನ್ನು ನಿರಾಕರಣೆ ಮಾಡ್ತೈತ್ರಿ. ಸ್ಫಟಿಕ ಒಂದು ಮಕ್ಮಲ್ದ ಯಾವುದು ನೆವಿ ಬ್ಲೂ ಕಲರ್, ನೀಲಿ ಕಲರ್ದ ಮಕ್ಮಲ್ದ ಇದದ ರೀ ಬಟ್ಟೆ ಇದೆ. ಆ ಬಟ್ಟೆಯ ಮೇಲೆ ಇದನ್ನು ಸ್ಫಟಿಕವನ್ನು ಇಡಲಾಗಿದೆ. ಸ್ಫಟಿಕ ಇಟ್ಟಿದ್ದಕ್ಕನೇ ಅದರದ್ದು ಕಲರ್ ಎಲ್ಲ ಸ್ಫಟಿಕಕ್ಕನ ಅದ ರೀ. ಈಗ ಹ್ಯಾಂಗೆ ಕಾಣಿಸ್ತಾ ಇದೆ? ಅದು ನೀಲಿ ಬಣ್ಣದ್ದು ಕಾಣಿಸ್ತಾ ಇದೆ. ಅದು ನೀಲಿ ಬಣ್ಣದ್ದು ಹೌದೇನು ಅಂತ ಎನ್ಕ್ವೈರಿ ಮಾಡಿದ್ದೆ ಆದರೆ ಅದರಿಂದ ಅದು ಬೇರೆನೇ ಇದೆ ರೀ. ಅದಕ್ಕಾಗಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೂತೈವ ನಿರ್ಗುಣಂ ಗುಣಭೋಕ್ತು ಚ. ಅದು ಗುಣಾತೀತವಾಗಿದೆ, ಗುಣವೂ ಅವನದೇ, ಗುಣಾತೀತನು ಅವನೇ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಇವತ್ತೆಷ್ಟೊಂದು ಗಣಪತಿ ಹೋದ್ವಿ ಬೆಳಿಗ್ಗೆನ. ನಾವು ಗ್ಲಾಸ್ ಹೌಸ್ಗೆ ವಾಕಿಂಗಕ್ಕೆ ಹೋದ್ರೆ ಅಲ್ಲಿ ಏನಿಲ್ಲಂದ್ರೂ ಒಂದು 10-15 ಇದು ಹೋದ್ವು. ಬೇರೆ ಒಬ್ಬನ ಡಬ್ರು ಮೇಲೆ ಕುಂತಾನ, ಒಬ್ಬನ ಆನೆ ಮೇಲೆ ಕುಂತಾನ, ಒಬ್ಬನ ಸಿಂಹದ ಮೇಲೆ ಕುಂತಾನ. ನಡೀರಿಪ್ಪ ಹೋಗೋಣ, ಸುಂಪುಡ ವಿಜಯಕ್ಕ ಬಂದೆವು ಇನ್ನು ಸ್ವಲ್ಪ ಗಣಪ ನೋಡೋಣ. ಏನು ನೋಡ್ತೀರಿ? ಮಣ್ಣ. ಸರ್ವಂ ಮಣ್ಣಾನಂದ. ಅದು ಎಲ್ಲ ವಿಭಿನ್ನ ರೂಪನೂ ಹೌದು. ವಾಸ್ತವಿಕವಾಗಿ ನೋಡಿದ್ದೆ ಆದರೆ ಮಣ್ಣ್ರಿ, ಅದ ಮಣ್ಣ. ಏನು ಟೈಮ್ ಪಾಸ್ ಮಾಡೋದು, ಹೋಗ್ಬಿಡೋಣ ನಡೀರಿ ಮನೆಗೆ ಅಂದ್ರೆ ಬರಾಕ್ ರೆಡಿ ಇಲ್ರಿ ನನ್ನ ಜೊತೆಗೆ ಬರೋರು ಬೆಳಿಗ್ಗೆ. ಅಂದರೆ ಎಲ್ಲರಿಗೂ ನಾಮರೂಪ ಅಷ್ಟು ಪ್ರೀತಿ ರೀ. ಇದನ್ನು ಗುಣಾತೀತಮಾನಂ ನಿರಾನಂದಮಾನಂದ ರೂಪಂ ಪರಂ ನಿರ್ಗುಣಂ ಸ್ವರೂಪಂ. ನಿರ್ಗುಣ ಇದ್ದಾನೆ ಪರಮಾತ್ಮ. ಆ ನಿರ್ಗುಣವೇ ಸಗುಣ ಆಗಿ ಕಾಣಿಸ್ತಾ ಇದೆ. ನೀರು ನಿರ್ಗುಣ, ಬರ್ಫ್ ಸಗುಣ. ತನ್ನಲ್ಲಿ ಯಾವ ಬದಲಾವಣೆ ಆಗಲಾರದೆ ಅದು ತಾನು ನಾಮರೂಪದಿಂದ ಕಾಣಿಸುತ್ತದೆ. ಚಿನ್ನ ಇದು ಚೈನಾಗಿ ಕಾಣಿಸ್ತಾ ಇದೆ. ಚಿನ್ನ ಇಲ್ಲದೆ ಇದ್ದಿದ್ದೆ ಆದರೆ ಚೈನಾ ಇಲ್ಲ ರೀ. ಇದು ಏನ್ರಿ ಅಂತ ಕೇಳಿದ್ರೆ ಚೈನ್ ಅಂತಾರ್ರಿ. ಚೈನ್ ಎಲ್ಲ ಐತ್ರಿ, ಎಲ್ಲೆಲ್ಲಿ ಮುಟ್ತೇನೆ ಅದು ಚೈನ್ ಅಲ್ಲ ರೀ. ಎಲ್ಲವೂ ಚಿನ್ನವೇ ಇದೆ.
ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಎಲ್ಲ ಗುಣಗಳು ಎಂದರೆ ಅವುಗಳೊಡನೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಕೂಡ ಬರುತ್ತವೆ ಅಂತ ಹೇಳ್ತಾನೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸಮೇತವಾಗಿರುವಂತಹ ಆತ್ಮ ಅದು ಸರ್ವೇಂದ್ರಿಯರಿ, ಎಲ್ಲವೂ ನಾನೇ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕೆಲವು ಗುಣಗಳಿಂದ ವಿಶಿಷ್ಟವಾಗಿದ್ದಾವೆ. ಬುದ್ಧಿಯ ಗುಣ ಏನಪ್ಪ ಅಂದರೆ ನಿಶ್ಚಯಾತ್ಮಕ ಇತಿ ಬುದ್ಧಿ. ಮುಂದೆ ಹೇಳ್ತಾರೆ ಮನಃ, ಮನಸ್ಸು ಅಂತ ಹೇಳಿದರೆ ಇಲ್ಲೇ ಸಂಕಲ್ಪ ವಿಕಲ್ಪ ಮನಃ, ಅನಿಶ್ಚಿತತೆ, ಚಂಚಲತೆ. ಹೀಗಾಗಿ ಕಿವಿದು ಕೇಳೋದು, ಕಣ್ಣು ನೋಡೋದು, ನಾಲ್ಗೆ ರುಚಿಸೋದು, ಚರ್ಮ ಸ್ಪರ್ಶಿಸುವುದು, ಅವು ಒಂದೊಂದು ತಮ್ಮ ಇಂದ್ರಿಯಗಳ ಮುಖಾಂತರವಾಗಿ ಆ ಪರಮಾತ್ಮನೇ ಅವಭಾಸತೆ, ಗುಣಾಭಾಸಂ ಅವಭಾಸಂ ಭಾಸ ಆಗ್ತಾ ಇದೆ. ಕಣ್ಣಿನಿಂದ ನೋಡ್ತಾ ಇದ್ದದ್ದು ಪರಮಾತ್ಮನರೇ. ಕರೆಂಟ್ ಅದರಿಪ್ಪ, ಕರೆಂಟ್ ಅದ. ಆದರೆ ಆ ಕರೆಂಟನ ಫ್ಯಾನ್ ಆಗಿದೆ, ಕರೆಂಟ್ ದೀಪ ಆಗಿದೆ, ಕರೆಂಟನ ಕೋಲ್ಡ್ ಫ್ರಿಜ್ ಆಗಿದೆ. ಕರೆಂಟಲ್ಲಿಂದಲೇ ಎಲ್ಲ ನಡೆದೈತ್ರಿ. ಆದರೆ ಕರೆಂಟ್ ಅದು ಯಾವುದೂ ಅಲ್ಲ. ಶ್ರೋತ್ರಸ್ಯ ಶ್ರೋತ, ಚಕ್ಷುಶ್ಚ ಚಕ್ಷು, ಜಿಹ್ವಸ್ಯ ಜಿಹ್ವ, ಮನಸ್ಸಸ್ಯ ಮನಃ, ತದೇವ ಬ್ರಹ್ಮ ತದ್ವಿದ್ಧಿ. ಶಾಸ್ತ್ರ ಹೇಳ್ತೈತ್ರಿ. ಕಿವಿಗೆ ಕಿವಿ ಆಗಿದೆ, ಕಣ್ಣಿಗೆ ಕಣ್ಣಾಗಿದೆ, ಮನಸ್ಸಿಗೆ ಮನಸ್ಸಾಗಿದೆ, ಬುದ್ಧಿಗೆ ಬುದ್ಧಿ ಆಗಿದೆ. ಎಲ್ಲದಕ್ಕೂ ಅವಭಾಸತೆ. ಅದು ತನ್ನನ್ನು ಪ್ರಕಟಪಡಿಸ್ತಾ ಇದೆ. ಆ ರೂಪದಿಂದ ಅದು ಪ್ರಕಟಪಡಿಸ್ತಾ ಇದೆ. ವಾಣಿ ಲಕ್ಷ್ಮೀ ಪಾರ್ವತಿ, ಆಕೆ ವಿದ್ಯೆಯಿಂದ ಪ್ರಕಟ ಆಗ್ತಾ ಇದ್ದಾಳೆ, ಅವಳು ಐಶ್ವರ್ಯದಿಂದ ಪ್ರಕಟ ಆಗ್ತಾ ಇದ್ದಾಳೆ, ಇವಳು ಶಕ್ತಿ ರೂಪದಿಂದ ಪ್ರಕಟ ಆಗ್ತಾ ಇದ್ದಾಳೆ. ಮೂರರಲ್ಲಿರುವಂಥ ತತ್ವ ಅದು ಒಂದೇ. ಏಕನೇಕ ಸದನೇಕ ಕಾರಣಂ, ಕಾರಣಾಂತರ ನಿರಾಸ್ಯ ಕಾರಣಂ ಅಸ್ತಿ ಭಾತಿ. ಹೇಳ್ತಾರೆ ಎಷ್ಟು ಚಂದದ. ಏಕನೇಕ ಸದನೇಕ ಕಾರಣಂ, ಒಂದೇ ಅನೇಕಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿದರೆ, ಇದರಲ್ಲಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಕಣ್ಣಾಗೂ ಅವನ ಇದ್ದಾನೆ, ಕಿವಿಯೊಳಗೂ ಅವನ ಇದ್ದಾನೆ, ನಾಲಿಗೆಯೊಳಗೂ ಅವನ ಇದ್ದಾನೆ, ಕೈಯಲ್ಲಿ ಅವನೇ ಇದ್ದಾನೆ. ಮೇರೆ ರೋಮ ರೋಮ ಮೇ ಬಸನೆ ವಾಲೆ ರಾಮ್, ತು ಜಗ ಕಾ ಸ್ವಾಮಿ ತು ಅಂತರ್ಯಾಮಿ, ತು ಮುಜಸೆ ಪಾರ ಕರೋ ಏನ ಐತ್ರಿ. ಕ್ಯಾ ಮಾಂಗು, ಎಲ್ಲವೂ ಪರಮಾತ್ಮ. ಅದಕ್ಕಾಗಿ ಭಾರತ ಎಲ್ಲಿದೆ ಅಂತ ಹೇಳಿದ್ರಿ ನಿಮಗ? ಭಾರತ ಎಲ್ಲಿದೆ ಅಂತ ಹೇಳಿದ್ರೆ ಕರ್ನಾಟಕನು ಭಾರತನ ರೀ, ತೆಲಂಗಾಣ ಭಾರತನ ರೀ, ಮಹಾರಾಷ್ಟ್ರ ಭಾರತ, ಗುಜರಾತ್ನು ಭಾರತ, ಎಲ್ಲೆಲ್ಲಿದೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಭಾರತನ ಅದ ರೀ. ನಾವೊಬ್ಬರು ಪ್ರತಿಯೊಬ್ಬರು ಭಾರತನ ರೀ. ನೋಡ್ರಿ, ನಾವು ಟೊಂಕದ ಮೇಲೆ ಕೈ ಇಟ್ಟು ನೋಡಿದ್ರೆ ನಾವು ಭಾರತ. ನಮ್ಮ ಚಿತ್ರ ಅವು ಮಕ್ಕಳು ತೆಗ್ದಿರ್ತಾವ್ರಲ್ಲ, ನಕಾಶ್ ನಮ್ಮಂಗ ತೆಗ್ದಿರ್ತಾರೆ ರೀ, ಭಾರತನ ತೆಗ್ದಿರ್ತಾರೆ. ಇದ ಕಾಶ್ಮೀರ ರೀ, ಕಾಲನ ಕನ್ಯಾಕುಮಾರಿ, ಇದು ಮಧ್ಯಪ್ರದೇಶ್, ಒಂದು ಗುಜರಾತ, ಒಂದು ಬಂಗಾಲ್ ಕೊಲ್ಲಿ, ಎಲ್ಲವೂ ನಾನೇ ಭಾರತ. ಭಾರತ ಎಲ್ಲಿದೆ? ಸ್ವಯಂ ನಾನೇ ಇದ್ದೇನೆ. ಅದಕ್ಕಾಗಿಯೇ ಮಧ್ಯಪ್ರದೇಶದೊಳಗೆ ಒಂದು ಸ್ವಲ್ಪ ಗಡಬಡನ ಬಾಡ್ರಿ, ಅದು ಹೊಟ್ಟಿ ನೋಡ್ರಿ ಗಡಗಡಗಡ ಅಂತಿರ್ತೈತಿ. ಕಾಶ್ಮೀರ ಯಾವಾಗೂ ತಲೆನೋವನರಿ ಅದ, ಅದು ಮೊದ್ಲಿಂದ ತಲೆನೋವೇನ ಅದ, ಅದಕ್ಕೆ ಅದ್ರಾಗ ತಲೆನೋವು ಅದ ರೀ. ಭಾರತದ ಭೂಷಿರ ಕನ್ಯಾಕುಮಾರಿ ರೀ, ಕನ್ಯಾಕುಮಾರಿ ನೋಡ್ರಿ ಕಾಲದ ರೀ. ಅದಕ್ಕಾಗಿ ನಾವೆಲ್ಲರೂ ಹೋಗಿದ್ವಿ ರೀ, ಕನ್ಯಾಕುಮಾರಿ, ರಾಮೇಶ್ವರ, ಕಂಚಿ, ಕಾಮಾಕ್ಷಿ ಎಲ್ಲ ನೋಡ್ಲಿಕ್ಕೆ ಹೋದಾಗ ನನ್ನ ಕ್ಲಾಸಿನ ಗ್ರೂಪಿನವ್ರು ಹೋಗಿದ್ವಿ. ಸ್ವಾಮೀಜಿಯರು ಇಲ್ರಿ, ಬರೀ ನನ್ನ ನೇತೃತ್ವದ ಹೋಗಿದ್ವಿ. ಹೋದಾಗ ಅಲ್ಲೇ ಎಲ್ಲರೂ ಇದು ಕೊನೆಯದು ಭಾರತ ಮಾತೆಯ ಕಾಲುಗಳು ಇಲ್ಲೇ ಇದ್ದಾವಂತೇಳಿ ಎಲ್ಲರೂ ಕೂಡಿ ಗುರುಪಾದ ಇದನ್ನು ಪಾದ ಪೂಜೆ ಮಾಡಿದ್ರಿ. ಇದೇ ಭಾರತ, ನಾನಾ ಭಾರತ. ಅಭಿಮಾನ ಸೇ ಕಹೋ ಮೈ ಭಾರತೀಯ ಹೂ. ಈಗ ಮುಸ್ಲಿಮ್ರು ಅನ್ನಕತ್ತಾರ ನೋಡ್ರಿ, ಭಾರತಕ್ಕೆ ಮುಸಲ್ಮಾನ್ ಅನ್ಬೇಕ್ರಿ. ಮುಸ್ಲಿಮ್ ಒಂದ ಅಲ್ಲ ರೀ, ಭಾರತೀಯ ಮುಸಲ್ಮಾನ ಇರಲಿ ರೀ, ಆದ್ರೆ ಯಾರವರು? ಭಾರತೀಯ. ನಮಗೇನಾದರೂ ಕಷ್ಟ ಬಂದರೆ ಅವ್ರಿಗೂ ಕಷ್ಟ ಬರ್ತೈತ್ರಿ. ಈಗ ಅವ್ರಿಗೂ ಬುದ್ಧಿ ಬಂದೈತ್ರಿ, ಒದ್ದು ಹೊರಗೆ ಹಾಕಿದ್ರೆ ಎಲ್ಲೂ ಜಾಗ ಇಲ್ಲ ನಮಗೆ, ಇದ ನಮ್ದು ಸ್ವಸ್ಥಾನ ಅಂಥೇಳಿ ಅವರು ನಿನ್ನೆ ಎಷ್ಟೋ ಒಬ್ರು ಭಾಷಣ ಮಾಡಿದಾರೆ.
ನಾವೆಲ್ಲರೂ ಭಾರತೀಯರು. ಭಾರತ ಎಲ್ಲೋ ಹುಡುಕ್ಲಿಕ್ಕೆ ಹೋದ್ರೆ ಇಲ್ಲ ರೀ, ಇಲ್ಲೇ ಇದ್ದಾನೆ. ಹೇಗೋ ಪರಮಾತ್ಮನ ಹುಡುಕ್ಲಿಕ್ಕೆ ಹೋಗ್ಬೇಕಾಗಿಲ್ಲ ರೀ, ನೀನ ಭಾರತ ಇದ್ದಿ, ನೀನ ಪರಮಾತ್ಮ ಇದ್ದಿ, ತತ್ವಂ ಅಸಿ. ಹೀಗಾಗಿ ಎಲ್ಲವೂ ಪರಮಾತ್ಮ. ಸರ್ವೇಂದ್ರಿಯ ವಿವರ್ಜಿತಂ. ಈಗ ವಿವರ್ಜಿತಂ ಅಂತ ಹೇಳ್ತಾರೆ ಅವರು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅತೀತ ಪರಮಾತ್ಮನಿದ್ದಾನೆ. ಯಾವುದು ಗುರುತಿಸುತ್ತೇನೋ ಗುರುತಿಸಲ್ಪಡುವ ವಸ್ತುವಿಗಿಂತ ಭಿನ್ನನಿದ್ದಾನೆ. ಇದಕ್ಕೆ ತರ್ಕ ಅಂತ ಹೇಳ್ತಾರೆ. ಯಾವುದನ್ನು ನಾವು ಗುರುತಿಸ್ತೇನೋ ಗುರುತಿಸಲ್ಪಡುವ ವಸ್ತುವಿಗಿಂತ ಅವನು ಭಿನ್ನನಿದ್ದಾನೆ. ಹಾಗಾದರೆ ದೇಶ ಅಂತೇನೆ ನಾ ದೇಶ ಆಗಂಗಿಲ್ಲ, ನನ್ನ ಊರಂತೇನೆ ನಾ ಊರಾಗಂಗಿಲ್ಲ, ನನ್ನ ಮನೆ ಅಂತೇನೆ ನಾ ಮನೆ ಆಗಂಗಿಲ್ಲ, ನನ್ನ ಶರೀರ ಅಂತೇನ್ರಿ. ಡಾಕ್ಟರ್ ಹತ್ರ ಹೋದಾಗ ಯಾರಿಗ್ರಿ ಅಂತ ಹೇಳ್ತಾರೆ, ನನಗ್ರಿ ಅಂತೇನೆ. ಏನಾಗೈತಮ್ಮ? ಕಾಲು ನೋವ್ರಿ. ಯಾರ ಕಾಲು? ನನ್ನ ಕಾಲು. ಕಾಲು ಇದು ಅಂತೇಳಿ ನಾನು ಬಲಗಾಲ ಅಥವಾ ಎಡಗಾಲ ಅಲ್ಲಿ ಎಲ್ಲಿ ನೋವು ಇರ್ತೈತಿ ಅದನ್ನು ನಾನು ಗುರುತಿಸ್ತೇನೆ ರೀ. ಯಾವುದು ಗುರುತಿಸುತ್ತೇನೋ ಅದು ನಾನಲ್ಲ. ಹಾಗಾದರೆ ಶರೀರ ನೇತಿ. ಅದರಂತೆಯೇ ಮನಸ್ಸು ರೀ. ಎದಕ್ಕೆ ಬರಲಿಲ್ಲರಿ ಕ್ಲಾಸಿಗೆ? ಏನೈತೇನ್ರಿಪ್ಪ ಇತ್ತಿತ್ಲಾಗಿ ಒಂದು ಸ್ವಲ್ಪ ನನ್ನ ಮನಸ್ಸ ಸರಿ ಇಲ್ರಿ, ನನ್ನ ಮನಸ್ಸು ಸರಿ ಅದ ಸರಿ ಇಲ್ಲ ಅನ್ನೋದು ಗುರುತಿಸ್ತೇನಂತ ಹೇಳಿದರೆ, ಮನಸ್ಸನ್ನು ನಾನು ಗುರುತಿಸ್ತೇನಂತ ಹೇಳಿದರೆ ಮನಸ್ಸು ನಾನಲ್ಲ. ಏನು ಪ್ರವಚನ ಮಾಡಾಕತ್ತೀರಪ್ಪ, ನೀವು ಏನು ಹೇಳ್ತಾ ಇದ್ದೀರಿ ಅನ್ನೋದು ನಮ್ಮ ಬುದ್ಧಿ ಹೊಳಿತಾನೆ ಇಲ್ಲ. ನನ್ನ ಬುದ್ಧಿ ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋಲ್ತು. ತಿಳಿತು ತಿಳಿದಿಲ್ಲ ಅನ್ನೋದು ಯಾರಿಗೆ ತಿಳಿದಿದೆ? ತಿಳಿದೇತನ್ನೋದು ತಿಳಿದಿಲ್ಲ ಅನ್ನೋದು ಬುದ್ಧಿಯ ಸ್ವಭಾವ. ಹಾಗಾದರೆ ಬುದ್ಧಿಯೂ ನಾನಲ್ಲ. ಮನೋಬುದ್ಧಹಂಕಾರ ಚಿತ್ತಾನಿ ನಾಹಂ ವಿವರ್ಜಿತಂ ಹೃದ ಸರ್ವೇಂದ್ರಿಯ ವಿವರ್ಜಿತಂ. ನಾನು ಯಾರು? ಚಿದಾನಂದರೂಪ ಶಿವೋಹಂ ಶಿವೋಹಂ. ಯಾವ ಪದವಿ ತೊಗೊಂಡೇನು ಮಾಡ್ತೀರಿಪ್ಪ? ಸಾಕ್ಷಾತ್ ಪರಮಾತ್ಮನೇ ನಾನಿದ್ದೇನೆ. ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಜೈಲಿಗೆ ಹೋಗಿ ಕುಂತ್ಬಿಟ್ರಿ ಒಬ್ರು. ದುಡ್ಡು ಮಾಡಿದ ಈಗ ದುಡ್ಡು ಅವನು ಕುತ್ತಿಗೆ ನಿಂತ್ಬಿಟ್ಟೈತಿ. ಬರುವಾಗ ಎಲ್ಲ ಚಂದ್ರಿ, ಕುಣಿದು ಬಾರೆ ಅಂತೇವಿ, ಹೋಗುವಾಗ್ರಿ. ಅದಕ್ಕಾಗಿ ಯಾವುದೇ ಇರಲಿ, ಯಾವ ಹ್ಯಾಬಿಟ್ ಇರಲಿ ರೀ, ಚಟ ಇರಲಿ ರೀ, ಹಣ ಗಳಿಸೋದು ಒಂದು ಚಟನರಿ ಅದ. ಗಳಿಸೋದು ಅದು ಚಟ ಹತ್ತುವಾಗ ಭಾರಿ ಖುಷಿ ಅನ್ನಿಸ್ತೈತ್ರಿ. ಆ ಚಟವನ್ನು ಬಿಡಿಸ್ಕೋಬೇಕಪ್ಪ ಅಂತ ಹೇಳಿದ್ದೆ ಆದರೆ ಮೈ ಮೇಲಿನ ಚರ್ಮವನ್ನು ಸುಲಿದಂತೆ ಆಗುತ್ತದೆ ಅಂತಾರೆ. ಬಿ ಕೇರ್ಫುಲ್. ಚಲೋ ಚಟ ಹಿಡೋದು ಚಲೋ ರೀ, ಸತ್ಸಂಗಕ್ಕೆ ಬರೋ ಚಟ ಹಿಡ್ಕೊಳ್ಳೋದು ಭಾಳ ಚಲೋ. ಬಿಡಂಗಿಲ್ಲ ರೀ, ಬಿಟ್ಟರೂ ಬಿಡಂಗಿಲ್ಲ ರೀ. ಅದು ನಾನು ಮಾಡಂಗಿಲ್ಲ ರೀ, ಅದು ತಾನ ಆಗ್ತೈತ್ರಿ. ಪ್ರಾರಂಭದಲ್ಲಿ ಚಟಗಳು ಅವು ಜೇಡರ ಬಲೆಯಂತೆ ಸೂಕ್ಷ್ಮವಾಗಿರುತ್ತವೆ. ಅವು ಬರ್ತಾ ಅವು ಜೇಡರ ಬಲೆ ತಂತಿಗಳು ಎಷ್ಟು ಸೂಕ್ಷ್ಮವಾಗಿರ್ತಾವಲ್ಲ, ಆ ಜೇಡರ ಬಲೆ ಸೂಕ್ಷ್ಮವಾದ ತಂತುಗಳು ಅವು ಕಬ್ಬಿಣದಾಗ್ಬಿಡ್ತಾವ್ರಿ. ಆಮೇಲೆ ಗಟ್ಟಿ ಆಗ್ಬಿಡ್ತಾವ. ಆರಾಮಿಲ್ಲಂದ್ರೂ ಏನಾಗ್ತದೆ, ಶಾಲ್ ಹೊತ್ಕೊಂಡಾದ್ರೂ ಬರ್ತೀವಿ. ಬಿಡಂಗಿಲ್ರಿ ಅದು. ನಾನು ಮಾಡಂಗಿಲ್ಲ ರೀ, ಅದು ತಾನ ಆಗ್ತೈತ್ರಿ. ಅದು ರೊಟ್ಟಿ ಮಾಡುವಾಗ ಮೊದಲು ಕಲಿಬೇಕಾಗ್ತೈತ್ರಿ. ಆಮೇಲೆ ರೊಟ್ಟಿ ಕತ್ಲದ್ರೊಳಗೆ ಸಹಿತ ಅವು ರೌಂಡ ಆಗ್ತಾವ್ರಿ. ಎಷ್ಟು ಏನು ಮಾಡಿದ್ರು ಸಹಿತ ಚಂದ ಆಗ್ತಾವ. ಅದಕ್ಕಾಗಿ ಪ್ರಾಕ್ಟೀಸ್ ಅದನ್ನು ಮನುಷ್ಯನಿಗೆ ಪರ್ಫೆಕ್ಟ್ ಮಾಡ್ತೈತ್ರಿ. ಅದಕ್ಕಾಗಿ ಚಲೋ ಇದ್ದಿದ್ದನ್ನು ನಾವು ಗಳಿಸ್ಬೇಕ್ರಿ. ಅದಕ್ಕಾಗಿ ಎಲ್ಲಕ್ಕಿಂತ ಶ್ರೇಷ್ಠ ರತ್ನ ಯಾವುದು ಅಂತ ಹೇಳಿದರೆ, ಶ್ರೇಷ್ಠವಾದ ಧನ ಯಾವುದು ಅಂದಿದ್ದೆ ಆದರೆ ಅದು ಕೇವಲ ವಿದ್ಯಾಧನವೇ ಶ್ರೇಷ್ಠವಾದದ್ದು. ಯಾರೂ ಕಲ್ಸ್ಕೊಳಂಗಿಲ್ಲ ನೋಡ್ರಿ. ಏನ್ರಿ ಡಬಲ್ PhD ಮಾಡಿರಿ, ನಡೀರಿ ನಿಮ್ಗೆ ED ಒಳಗೆ ಹಾಕ್ತೇವಂತಾರೇನ್ರಿ? ನೀವು ಎಷ್ಟು ಗ್ರಂಥ ಅಭ್ಯಾಸ ಮಾಡಿರಿ ಅಷ್ಟೊಂದು ಅಭ್ಯಾಸ ಮಾಡೋದು ಒಬ್ರ ನಡೀರಿ ಅಂತ ಹೇಳಿ ಇಲ್ಲ ರೀ. ಜ್ಞಾನವನ್ನು ಕದಿಯಲಾರದ ರತ್ನರಿ. ಎಲ್ಲೇ ಹೋದರೂ ಸಹಿತ ಅದನ್ನು ಯಾರೂ ನಮ್ಮಿಂದ ಕಸಿದುಕೊಳ್ಳಂಗಿಲ್ಲ. ಅಣ್ತಂಬ್ರು ಅದಕ್ಕೆ ಪಾಲ್ ಕೆಡಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಮೂರ್ಖ ಸ್ವಗ್ರಹೇ ಪೂಜ್ಯತೆ. ಮೂರ್ಖನಾದರೂ ಸಹಿತ ಮತ್ತು ನನ್ನ ಗಂಡ, ನನ್ನ ತಮ್ಮ, ನನ್ನ ಅಣ್ಣ ಅಂತೇಳಿ ಅವ್ರ ಖಾತಿರ್ದಾರಿ ಮಾಡ್ತೇವ್ರಿ. ಸ್ವದೇಶೇ ರಾಜ ಪೂಜ್ಯತೆ, ಕೇವಲ ಸ್ವದೇಶದಲ್ಲಿ ಮಾತ್ರ. ಆದರೆ ಜ್ಞಾನಿ ವಿದ್ವಾಂಸನಾಗಿದ್ದವನು ಸರ್ವತ್ರ ಪೂಜ್ಯತೆ.
ಈಗ ನೋಡ್ರಿ ಎಷ್ಟು ಮೋದಿಜಿಯವರು ಎಲ್ಲೆಲ್ಲಿ ಎಲ್ಲ ವರ್ಡ್ನಲ್ಲಿ ಮಾನ್ಯತೆ. ಮೂರ್ಖ ಪಪ್ಪುಗರಿ ಬರೇ ಇಲ್ಲ ಅಷ್ಟೇ ರೀ. ಅದಕ್ಕಾಗಿ ಜೀವನದಲ್ಲಿ ಸತ್ಯವನ್ನು ತಿಳಿದವ್ರಿಗೆ ಎಂದೂ ಕೆಡಕಾಗಂಗಿಲ್ಲ ರೀ. ನಮೇ ಭಕ್ತ ಪ್ರಣಶ್ಯತೆ ನಾನು ಭಗವಂತ. ಅದಕ್ಕಾಗಿ ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಮಾತ್ರ ಪ್ರಯತ್ನಿಸಿರಿ. ನಿಮ್ಮ ಪ್ರಾರಬ್ಧದೊಳಗೆ ಏನಿರ್ತೈತೆ ನೋಡ್ರಿ, ಅದು ತನ್ನಷ್ಟಕ್ಕೆ ತಾನೇ ಆಗ್ತೈತಿ. ನೀವು ಮಾಡಲಿಲ್ಲ ಅಂದರೂ ಆಗ್ತೈತಿ ರೀ. ಬಾರದು ಬಪ್ಪದು ಬಪ್ಪದು ತಪ್ಪದು. ನಿಮ್ಮದು ಪ್ರಾರಬ್ಧ ನಿಮ್ಮನ್ನು ಉದ್ಧಾರ ಮಾಡ್ತೈತಿ, ಕೆಡವಬಹುದು. ಆದರೆ ಜ್ಞಾನಿ ಹೇಗಾಗ್ತಾನೆ? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ದುಃಖೇಶು ಉದ್ವಿಗ್ನಮನಃ ಸುಖೇಶು ವಿಗತ ಸ್ಪ್ರಾಹ ವೀತರಾಗ ಭಯಕ್ರೋಧ ಸ್ಥಿತಧಿರ್ಮುನಿರುಚ್ಯತೆ. ಅದಕ್ಕಾಗಿ ಜೀವನದಲ್ಲಿ ಜ್ಞಾನರತ್ನವೇ ಶ್ರೇಷ್ಠವಾದದ್ದು. ನಿಜವಾದ ಜ್ಞಾನ ಯಾವುದಪ್ಪ ಅಂತ ಹೇಳಿದ್ದೆ ಆದರೆ ಸತಸಸ್ಯ ಸತಭಾವ, ಅಸತಸ್ಯ ಅಸದ್ಭಾವ. ಅಸತ್ ಇದ್ದಿದ್ದಕ್ಕೆ ಅಸತ್ ಅಂತೇಳಿ ಗುರುತಿಸು, ಸತ್ ಇದ್ದಿದ್ದನ್ನು ಸ್ವೀಕಾರ ಮಾಡು. ಜೋ ಅಚ್ಚಾಲೆಗೆ ಅಂತ ಹೇಳಿದರೆ ಯಾವುದು ಸತ್ಯ ಇದೆ ಅದನ್ನು, ಆ ಬ್ರಹ್ಮವನ್ನು ತಿಳಿದುಕೋ, ಮಿಥ್ಯೆಯನ್ನು ಬಿಟ್ಟುಬಿಡು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮವು ಜೀವನದಲ್ಲಿ ಬ್ರಹ್ಮವು ಇಂದ್ರಿಯಗಳೆಲ್ಲವೂ ಗುಣಗಳೊಂದಿಗೆ ಕಾಣಿಸುತ್ತವೆ. ಅದೇ ಕಾಲಕ್ಕೆ ಎಲ್ಲ ಇಂದ್ರಿಯಗಳು ಅವುಗಳ ಗುಣಗಳಿಂದ ಮುಕ್ತವಾಗಿರುತ್ತದೆ. ಇದು ವಿರೋಧಾಭಾಸ ಅನಿಸಿದರೂ ಸಹಿತ ಸತ್ಯವೇ ಇದೆ ಸತ್ಯದ. ಕರೆಂಟ್ ಈಗ ಅದರ ಲೈಟ್ನಲ್ಲಿ ಅನ್ಯೋನ್ಯವಾಗಿದೆ ಅನ್ನಿಸ್ತೈತೆ ರೀ. ಅದನ್ನು ಪಟ್ ಅಂತ ಬಂದ್ ಮಾಡಿದ್ರು ಕೂಡ ಅದಕ್ಕೂ ಇದಕ್ಕೆ ಏನೂ ಸಂಬಂಧನೇ ಇಲ್ಲ ರೀ. ಸ್ಫಟಿಕ ಅದನ್ನು ಇರೋ ತನಕ ಅದರದ ಬಣ್ಣ ಬೇರೆ ಬೇರೆ ಕಾಣಿಸ್ತೈತಿ, ಆದರೆ ಅದು ಸಹಿತ ಅಂಟಿಕೊಂಡಿರಂಗಿಲ್ಲ. ಹೇಗೋ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ. ದೇವ್ರ ಕಡೆ ಬೇಡ್ಕೋಬೇಕಂದ್ರೆ ಇದು ಮಹಾಮೃತ್ಯುಂಜಯ ಮಂತ್ರ ನಿತ್ಯ ಪಠಣ ಮಾಡಿರಿ. ಅದರ ಅರ್ಥವನ್ನು ತಿಳ್ಕೊರಿ. ಏನಂತ ಹೇಳಿದರೆ, ಈ ಶರೀರದಿಂದ ನನ್ನ ಪ್ರಾಣ ಹೇಗೆ ಅಂತ ಉದಾಹರಣೆ ಕೊಡ್ತಾರೆ ಅವರು. ಸೌತೆಕಾಯಿ ಬಳ್ಳಿಲಿಂದ ಹ್ಯಾಂಗೆ ತನ್ನಷ್ಟಕ್ಕೆ ಪರಿಪಕ್ವ ಆದರೆ ಅದು ಸರಿಯುತ್ತದೆಯೋ ಹಾಗೆ ಈ ಶರೀರದಿಂದ ಈ ಆತ್ಮ ಬೇರ್ಪಡಿಸ್ಬೇಕು. ಮರಣ ಭಾಸರ ಬರಬೇಕ್ರಿ. ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಮರಣ ನನ್ನದಾಗಬಾರ್ದು. ವಿನಾದೈನ್ಯ ಜೀವನಂ ಅನಾಯಾಸ ಮರಣಂ. ಹರಿನಾಮ ಸ್ಮರಣೆ ಸತತಂ ಇರುವಂತೆ ಮಾಡಪ್ಪ. ಇದ ಒಂದು ನನ್ನ ಮಾಂಗಡಿ ಅಂದರೆ ಬೇಡಿಕೆ. ವಿನಾದೈನ್ಯ ಜೀವನ ನೀರು ಕೊಡುವ ಅನ್ನುವಂಥ ಪರಿಸ್ಥಿತಿ ಬರಬಾರ್ದು. ಇಲ್ಲ ರೀ, ಬಿದ್ದಾಗ ಕಣ್ಣೆತ್ತಿ ನೋಡ್ಲಿಲ್ಲ ಅಂದ್ರೆ ಎಷ್ಟು ತ್ರಾಸದ ರೀ. ಅದಕ್ಕಾಗಿನ ಸೀಕಿದ್ದವ್ರು ನೋಡಕ್ಕೆ ಹೋಗ್ತಾರೆ ರೀ. ಅವ್ರ ಮನ್ಯಾಗಿನ ಮಂದಿ ಚಲೋ ತಂಗ ನೋಡ್ಕೊಳಕತ್ತಾರಿಲ್ಲ ಅಂತೇಳಿ ಉದ್ಧಾರಾಗಿ ಹೋಗ್ತಾರೆ ರೀ ಇವರೆಲ್ಲರೂ. ಹ್ಯಾಂಗೆ ಚಲೋ ನೋಡ್ಕೋರವ ಅಂಥೇಳಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿನೂ ಬರ್ತಾರೆ ರೀ. ಕಷ್ಟದ ರೀ. ಅಂಥ ಸಮಯದೊಳಗಿನ ಕಷ್ಟ, ವೃದ್ಧಾಪ್ಯಾವಸ್ಥಾದಲ್ಲಿ ಇರುವಂಥ ಕಷ್ಟ ಅವ್ರು ನೋಡ್ಕೊಳ್ಳಿದ್ರೆ ಭಾರಿ ಜೀವನ ಸುಗಮದ ರೀ. ಆದರೆ ನೋಡ್ಕೊಳ್ಳೋರಿಲ್ಲಂದ್ರೆ ಅದರದ್ದು ಕತಿ ಬಲ್ಲವರಿಗೆ ಬಲ್ಲ. ಹೀಗಾಗಿ ಈ ಶರೀರ ಏನದ ನೋಡ್ರಿ, ಇದು ಇದೇ ಅನ್ನಕ್ಕೂ ಬರೋಂಗಿಲ್ಲ, ಇಲ್ಲ ಅನ್ನಕ್ಕೂ ಬರೋಂಗಿಲ್ಲ. ಹುಟ್ಟೋಕ್ಕಿಂತ ಮೊದಲು ಇದ್ದಿದ್ದಿಲ್ಲ, ಸತ್ತ ನಂತರ ಇರೋಂಗಿಲ್ಲ. ಕನಸಾದಂಗೆ ಆಗ್ಬಿಡ್ತೈತ್ರಿ. ಇದ್ದರೂ ಎಲ್ಲಿ ಹೋದ್ರು ಕೋಯಿ ಲೌಟಾದೆ ಮೇರೆ ಬೀತೆ ಹುವೆ ದಿನ. ಕಾಲ ಪ್ರವಾಹದಲ್ಲಿ ಅವರು ಕೊಚ್ಚಿಕೊಂಡು ಹೋಗ್ಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ಜೀವನದ ಸತ್ಯವನ್ನು ಗುರುತು ಸಲುವಾಗಿ ಹೇಳ್ತಾರೆ, ಆತ್ಮ ಯಾವ ಕರ್ಮವನ್ನು ಮಾಡದಿದ್ದರೂ ಸಹಿತ ಮಾಡಿದಂತೆ ತೋರ್ತಾ ಇದೆ. ತೋರಿದ್ದು, ಕಂಡಿದ್ದು, ಅನಿಸಿದ್ದು ಪಂಚೇಂದ್ರಿಗೆ ಒಳಪಡಲಾರದೆ ಇರೋದೇ ಆತ್ಮರೇ. ಆದರೆ ಇದು ಸರ್ವೇಂದ್ರಿಯ ವಿವರ್ಜಿತಂ ಅಂತ ಹೇಳ್ತಾರೆ. ಸರ್ವೇಂದ್ರಿಯ ವಿವರ್ಜಿತಂ ಅಂತ ಹೇಳಿದರೆ ಇದಕ್ಕೆ ಕೈ ಕಾಲುಗಳಿಲ್ಲದೆ ಆತ್ಮವು ಓಡುತ್ತಿದೆ, ಹಿಡಿದುಕೊಳ್ಳುತ್ತದೆ, ಗ್ರಹಣ ಮಾಡುತ್ತದೆ, ಕಣ್ಣುಗಳಿಲ್ಲದೆ ನೋಡುತ್ತದೆ. ಅಪಾಣಿಪಾದೋ ಜವನೋ ಗ್ರಹಿತ ಪಶ್ಚತ್ ಚಕ್ಷುಷಿ ಅಂತ ಹೇಳ್ತಾರೆ. ಅದು ಎಲ್ಲ ಉಪಾಧಿಗಳಿಂದ ಮುಕ್ತವಾಗಿದೆ. ಆದರೂ ಸಹಿತ ಪಶ್ಚನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಚನ್ ನೈವ ಕುರ್ವನ್ ನ ಕಾರಯನ್. ಅನಿಸ್ತೈತಿ ಮಾಡ್ತಾ ಇದೆ ಅಂತೇಳಿ,
ಆದರೂ ಸಹಿತ ಎಲ್ಲ ಉಪಾಧಿ ಗುಣಗಳವಾಗಿ ಅದು ಅಭಿವ್ಯಕ್ತಗೊಳ್ತಾ ಇದೆ. ಹೀಗಾಗಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಂತ ಹೇಳ್ತಾರೆ. ಕರೆಂಟಿನ ತರಹ ಅಥವಾ ಇದು ಸತ್ಯ ಮಿಥ್ಯೆಯ ಬಗ್ಗೆ ನಾವು ವಿಚಾರ ಮಾಡುತ್ತಿರುವುದರಿಂದ ಇದಕ್ಕೆ ಅಧ್ಯಾರೋಪ ಮತ್ತು ಅಪವಾದವನ್ನು ಪ್ರಯೋಗಿಸಬೇಕಾಗುತ್ತದೆ ಅಂತ ಹೇಳಿದ್ವಿ. ಕೆಲವು ಭಾಗಗಳನ್ನು ಸ್ವೀಕಾರ ಮಾಡಬೇಕಾಗುತ್ತದೆ, ಕೆಲವು ಭಾಗಗಳನ್ನು ಬಿಡಬೇಕಾಗ್ತದೆ. ಹೀಗಾಗಿ ಈ ಉಪಾಧಿ ದೃಷ್ಟಿಕೋನದಿಂದ ಅದು ಎಲ್ಲ ಚಟುವಟಿಕೆ ಕಾರ್ಯಗಳನ್ನು ಮಾಡಿದಂತೆ ತೋರ್ತಾ ಇದೆ. ಉಪಾಧಿ ಐತಂತೇಳಿದೆ, ಉಪಾಧಿ ನಿಮಿತ್ತದಿಂದ ನಾನು ನೋಡ್ತಾ ಇದ್ದೇನೆ, ಅದಕ್ಕಾಗಿ ನನಗನಿಸ್ತೈತಿ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ತಿಂತಾ ಇದ್ದಾರೆ ಅಂಥೇಳಿ ನಾವು ಅದನ್ನು ತಿಳಿದುಕೊಳ್ತಾ ಇದ್ದೇವೆ. ಆದರೂ ಸಹಿತ ಅದರ ಅರ್ಥವನ್ನು ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕ್ರಿ. ಇದು ಹೇಗೆ ತಿಳಿಯುತ್ತದೆ ಅಂತೈತೆ, ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರ ಪಕ್ಷ ಸಮಾಶ್ರೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮಸ್ತರ್ಕೋನು ಸಂಧೀಯತಾಂ ಅಂತಾರೆ. ಸಾಧನ ಪಂಚಕಮದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಗುರು ಸೇವೆ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಜ್ಞಾನ ಇಲ್ಲದ ಗುರು ಸೇವೆ ವ್ಯರ್ಥರಿ. ಸದ್ಗುರು ನನಗೆ ಸತ್ಯವನ್ನು ಪ್ರತಿಪಾದನೆ ಮಾಡಲೇಬೇಕು. ಸದ್ವಿದ್ವಾನುಪಸವ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ವಾಕ್ಯಾರ್ಥಶ್ಚ ವಿಚಾರತಾಂ ಶ್ರುತಿಶಿರ ಪಕ್ಷ ಸಮಾಕರ್ಣತಾಂ ಅಂತಾರೆ. ನೀ ಏನು ಕೇಳೋ ಅಪೇಕ್ಷೆ ಪಡಬೇಕ, ಬರೇ ಕತಿ ಕೇಳ್ಕೊಂತ ಕುಂತ್ರೂ ಅಲ್ಲರಿ. ನಿತ್ಯಾನಿತ್ಯ ವಿವೇಕವನ್ನು ಮಾಡಿಸಲೇಬೇಕು. ನಿರ್ವಾಣಾಷ್ಟಕಂ ಹೇಳಬೇಕ್ರಿ ಅವ್ರು. ಕೊನೆ ಹಂತದ ಶ್ಲೋಕ ಯಾವುದಾದ್ರೂ ಇದ್ದಿದ್ದೇ ಆದರೆ, ವೇದಾಂತದ ಪರಾಕಾಷ್ಠೆ ಯಾವುದಾದ್ರೂ ಇದ್ದಿದ್ದೇ ಆದರೆ ಅದು ನಿರ್ವಾಣಾಷ್ಟಕಮನದು. ಅಲ್ಲಿ ತನಕ ಮುಟ್ಟಿಸದೇ ಹೋಗಿದ್ದೇ ಆದರೆ ಮತ್ತೆ ನೆಕ್ಸ್ಟ್ ಜನ್ಮನದು ಗುರುತಿಸ್ಬೇಕ್ರಿ. ಅದಕ್ಕಾಗಿ ವಿಚಾರ ಮಂಥನ ನಡಿಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ, ಪ್ರಶ್ನೋತ್ತರ ಆಗಬೇಕ್ರಿ. ಮನಸ್ಸಿನಲ್ಲಿ ನಮಗೆ ಎಲ್ಲ ಪ್ರಶ್ನೆಗಳು ಉದ್ಭವಿಸಿದರೆ ಮಾತ್ರ ಗುರು ನಿಮಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಹೇಳ್ತಾರೆ ಶಿಷ್ಯ ಸಾವೇ ತತ್ಪರ ಅಂತಾರೆ. ಶಿಷ್ಯ ಸಾವೇ ಚತುರ, ಶಿಷ್ಯ ಸಾವೇ ಸದ್ಗುಣಿ ಆಗಿರಬೇಕು. ಶಿಷ್ಯ ಸಾವೇ ವಿನಮ್ರ. ಮತ್ತು ಪ್ರಶ್ನೆ ಕೇಳಿದ್ರಾಗ ಸೊಕ್ಕನು ಬರಬಾರ್ದು. ಸೊಕ್ಕಿನ ಪ್ರಶ್ನೆ ಬೇರೆ ಇರ್ತಾವ್ರಿ, ಸತ್ಯವನ್ನು ತಿಳಿದುಕೊಳ್ಳುವಂತಹ ಪ್ರಶ್ನೆ ಬೇರೆ ಇರ್ತಾವೆ. ಅಹಂಕಾರಯುಕ್ತವಾದ ಪ್ರಶ್ನೆಗೆ ಮರ್ಯಾದೆ ಇಲ್ಲ ರೀ. ಮರ್ಯಾದೆ ದಾಟ್ತೈತಿ. ಪ್ರಶ್ನೆಗಳು ಸಹಿತ ಇದ್ದರೂ ಸಹಿತ ಅದಕ್ಕೆ ಹೌದಂತಂದ್ರೆ ಸದ್ಗುರು ಭಾರಿ ಸಮಂಜಸವಾದ ಪ್ರಶ್ನೆ ಮಾಡಿದೆಪ್ಪ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಾನೆ. ಪ್ರತಿಯೊಂದು ನೋಡ್ರಿ, ನೀವು ಉಪನಿಷತ್ತನ್ನು ನೋಡ್ರಿ, ಭಗವದ್ಗೀತೆಯನ್ನು ನೋಡ್ರಿ, ಮತ್ತು ಬ್ರಹ್ಮಸೂತ್ರವನ್ನಾದರೂ ನೋಡ್ರಿ, ಎಲ್ಲದರಲ್ಲಿಯೂ ಸಹಿತ ಗುರು ಶಿಷ್ಯ ಪರಂಪರೆನೇ ಅದ. ಮೊದಲು ಪ್ರಾರಂಭ ಆಗೋದು ಶಿಷ್ಯನಿಂದನೇ ರೀ. ಅರ್ಜುನ ವಾಚ ಆದಮೇಲೆ ಶ್ರೀ ಭಗವಾನ್ ವಾಚ ಬಂದೈತ್ರಿ. ಅಲ್ಲಿ ತನಕ ಕೃಷ್ಣ ಮೊದಲು ಮಾತಾಡೇ ಇಲ್ಲ ರೀ. ಅದಕ್ಕಾಗಿ ಆ ವಾಕ್ಯಾರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಜಹಲ್ ಅಜಲ್ ಲಕ್ಷಣದಿಂದ ಅದನ್ನು ಗುರುತಿಸಬೇಕು. ವಾಕ್ಯಾರ್ಥಕ್ಕಿಂತ ಲಕ್ಷಾರ್ಥಕ್ಕೆ ಮಹತ್ವ ಕೊಡಬೇಕಾಗುತ್ತದೆ. ಅದಕ್ಕಾಗಿ ನಾವು ಅಂತೇವೆ ನೋಡ್ರಿ, ಆಕೆ ಸೊಸಿ ಹಿಟ್ಟು ಕಲಸಿ 1 ಗಂಟೆ ಇಟ್ಟಿದ್ಲು. ಅದು ಓದಿದ್ದು ವಾಕ್ಯ ಬರಬರನ್ನ ಇಟ್ಟಿರೋದು. ಹಿಟ್ಟು ಕಲಸಿ 1 ಗಂಟೆ ಇಡೀರಿ, ಆದರೆ ಲಕ್ಷಾರ್ಥ ರೀ. ನಾವು ಯಾವಾಗ ಯಾವ ಶಬ್ದವನ್ನು ತೆಗೆದುಕೋಬೇಕನ್ನೋದು ಭಾರಿ ಮಹತ್ವದ ರೀ. ಕಾನನ ಬೆಳದಿಂಗಳು ವ್ಯರ್ಥವಾದಂತೆ ಅಂತೇಳಿ. ಕಾನನ ಅನ್ನೋದು ಅವನು ಪಾಪ ಪ್ರವಚನಕಾರರು ಸೂರ್ಯ ಅಂತ ತೊಗೊಂಡಿರ್ತಾನೆ. ಸೂರ್ಯನ ಎದುರುಗಡೆ ಬೆಳಗಿನ ಜಾವಕ್ಕೆ ಸೂರ್ಯೋದಯ ಆದಮೇಲೆ ಅದು ಚಂದಪ್ಪ ಕಾಣಿಸಂಗೇ ಇಲ್ಲ ರೀ, ಅವನದು ವ್ಯರ್ಥ ಆಗಿಬಿಡ್ತೈತೆ ಅಂತೇಳಿ. ಆದರೆ ಇವನೇನಂತಂದ್ರೆ ಅರಣ್ಯ ಅಂತ ತೊಗೊಂಡಿರ್ತಾನೆ. ಅರಣ್ಯದಲ್ಲಿ ಬಿದ್ದಿರುವಂತಹ ಬೆಳದಿಂಗಳು ವ್ಯರ್ಥ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ.
ನಮಗೇನು ಗೊತ್ತ್ರಿಪ್ಪ, ಎಲ್ಲ ನೀವು ಏನಂತೀರಿ ಎಲ್ಲದಕ್ಕೂ ಹೌದು ಹೌದು ಅಂತೇಳಿ ಮೂಕು ಬಸವಣ್ಣ ನಂಗೆ ನಾವು ಅಂತೇವಿ. ನಮಗೆ ಸತ್ಯ ಗೊತ್ತಿದ್ರೆ ಹಂಗ್ರಿ. ಯಾರೋ ಒಬ್ಬರು ಜ್ಞಾನಿ ಸದ್ಗುರು ಅವನಲ್ಲಿ ಬಂದಿದ್ದ, ಅವ್ರು ಹೇಳಿದ್ರೆ ಅಯ್ಯಪ್ಪ ಇಲ್ಲ ಕಾನನ ಅಂತ ಹೇಳಿದರೆ ಇಲ್ಲೇ ಅರಣ್ಯ ಅಂತ ತೊಗೋಬಾರ್ದಪ್ಪ, ಇಲ್ಲಿ ಸೂರ್ಯ ಅಂತ ತೊಗೋಬೇಕು, ಅದಕ್ಕೆ ಆತ್ಮಜ್ಞಾನ ವಿನಾಪಾತ ಸರ್ವ ಕರ್ಮ ನಿರರ್ಥಕಂದಂಗ್ರಿ. ಆ ಆತ್ಮಜ್ಞಾನದ ಮುಂದೆ ಇನ್ನಿತರ ಎಲ್ಲ ಜ್ಞಾನಗಳು ವ್ಯರ್ಥವಾದಂತೆ. ಇದಕ್ಕಂತಾರೆ ಜಹಲ್ ಅಜಲ್ ಲಕ್ಷಣೆ. ಆ ಅರ್ಥದಲ್ಲಿ ಕೆಲವೊಂದು ತೊಗೋಬೇಕಾಗ್ತೈತಿ, ಕೆಲವೊಂದು ಬಿಡಬೇಕಾಗ್ತೈತಿ. ನಮ್ಮ ಮನೆ ಮ್ಯಾಲಿಂದ ಹಾದು ಹೋಗ್ರಿ ಅಂತ ಹೇಳಿದ್ರೆ ಮ್ಯಾಲಿಂದ ಹೋಗುವಾಗ ಹಾದು ಹೋಗ್ಬೇಕೇನ್ರಿ? ನಾ ಎಲೆ ಮೇಲೆ ಕೂಡ್ರಿ ಅಂತೇಳಿ ಎಲೆ ಮೇಲೆ ಕುಂತು ಬಿಡ್ಬೇಕೇನ್ರಿ? ತಿಳಿದಿದ್ದಿಲ್ರಿ. ಒಬ್ಬನು ಎಲೆ ಮೇಲೆ ಕೂಡ್ರಿ, ಪಾಪ ಅವ್ನು ಗೊತ್ತಿದ್ದಿದ್ದಿಲ್ಲ ಅಂತ ಹ್ಯಾಂಗೂ ಬಾಳೆ ಎಲೆ ಹಾಸಿದ್ರಂತ ಅದ್ರ ಮೇಲೆ ಹೋಗಿ ಕುಂತು ಬಿಟ್ಟ ಅಂತ. ಎಲೆ ಮೇಲೆ ಕೂಡ್ರಿ ಇವೆಲ್ಲ ಒಂದೊಂದು ಮಾತಿರ್ತಾವ್ರಿ. ಯಾರೋ ಗೆಸ್ಟ್ ಬಂದಿರ್ತಾರೆ, 2-3 ಸಲ ನೀವು ಮನ್ಯಾಗಿನ ಮಂದಿ ಚಹಾ ಕುಡ್ದಿರ್ತೀರಿ, ಆದ್ರೆ ನಿಮಗೆ ಕೊಡಂಗಿಲ್ಲ ಅನ್ನೋದು ಗೊತ್ತಾಗ್ತೈತಿ. ಅವಾಗ ನನಗೊಂದು ಕಪ್ ಕೊಡು ಅಂತ ಹೇಳಿದ್ರೆ ಕಪ್ಪ ಕೊಡ್ತಾರೇನ್ರಿ? ಆದ್ರೆ ಚಹಾ ಹಾಕಿ ಕೊಡಂಗಂಗ್ರಿ. ದೇವದತ್ತ ಒಂದು ಕತೆ ಬರ್ತೈತ್ರಿ. ಅದು ಸೋಮದತ್ತಾನು ದೇವದತ್ತಾನ. ಅವನು ಸನ್ಯಾಸಿ ಆಗಿರ್ತಾನೆ. ಸನ್ಯಾಸಿ ಆದಾಗ ಅವ್ನು ನೋಡ್ತಾರ, ಅಯ್ಯಯ್ಯೋ ಇವ್ನಿಗೆಲ್ಲೋ ನೋಡೇನು ಅನ್ನಿಸ್ತೈತಿ. ಅವಾಗ ನಾ ಮನಸ್ಸಿನಾಗಿನ ನೋಡ್ತೇನೆ. ಆ ಪಕ್ಕದ ಮನೇನ ಹುಡುಗಾನ ಇರ್ತಾನೆ. ಅವಾಗ ಕಾಲೇಜಿಗೆ ಹೋಗುವಾಗ ಎಷ್ಟೊಂದು ಕೂದಲ ಇರ್ತಾವೆ, ಎಷ್ಟೊಂದು ಅವನ ಹೈಟ್ ವೇಟ್ ತಳ್ಳಗಿರ್ತಾನೆ. ಈಗ ನೋಡಿದ್ರೆ ಕೂದಲೆಲ್ಲ ಹಾರೋಗ್ಬಿಟ್ಟಾವ, ಗಡ್ಡ ಇಷ್ಟು ಉದ್ದು ಬಂದಾವ, ನಾವೆಲ್ಲ ನೋಡ್ತೇವೆ. ಅದರಾಗಿಂದ ಪ್ಯಾಂಟ್ ಅಂಗಿ ಅದನ್ನು ಮೈನಸ್ ಮಾಡಿರಿ, ಇದ್ರಾಗ ಗಡ್ಡ ಇದು ಲುಂಗಿ ಅದನ್ನು ಮೈನಸ್, ಅಸಹ ಏವ ಅವನೇ ಇವನು. ಅದ್ರಾಗಿಂದು ಜಹಲ್ ಕೆಲವೊಂದು ತೊಗೋಬೇಕಾಗ್ತೈತಿ, ಕೆಲವೊಂದು ಬಿಡಬೇಕಾಗ್ತೈತಿ. ಈಗ ನಿಮ್ದು ಕ್ಲಾಸ್ಮೇಟ್ ಸಿಕ್ಕರೆ ನೀವು ಗುರ್ತಿಸ್ತೀರೇನ್ರಿ? ಅಷ್ಟು ಅವ್ರು ಹಂಗೆ ಇದ್ದಂಗೆ ಇದ್ರೆ ಚಲೋ ರೀ. ಕಾಲೇಜ್ನಾಗಿದ್ದಾಗೆಲ್ಲ ಕೂದಲಾಗಿದ್ಲ ಎಲ್ಲ ಚಲೋ ಇರ್ತಾವೆ ಹುಡುಗಂದ. ಅವನು ಸ್ವಲ್ಪ ದಿನ ನೋಡೋ ತನಕ ನಮ್ದ ಜೊತೆಗೆ ಕಲ್ತವ್ರಿ ಒಬ್ಬನ, ಅವನ ಹೆಸರು ಏನೋ ಐತ್ರಿ, ಮುರಳಿ ಅಂಥೇಳಿ. ಅವನು ಆಸ್ಟ್ರೇಲಿಯಾದೊಳಗೆ ಎಷ್ಟೋ ದಿನ ವರ್ಷ ಆತ್ರಿ, 20 ವರ್ಷ 30 ವರ್ಷ ಆತ್ರಿ. ಅವನು ಆಸ್ಟ್ರೇಲಿಯಾದೊಳಗೆ ಅದಾನ. ನಾನು ಅವ್ರ ಮನೆ ಹತ್ರ ಕ್ಲಾಸ್ ತೊಗೋತಿದ್ದೆ. ಅವ್ರ ಮನ್ಯಾಗಿನ ತಾಯಿ ಬರ್ತಿದ್ಲು, ವಿಜಕ್ಕ ಹೇಳ್ತಾಳಿಲ್ಲಿ ಅಂತೇಳಿ. ಆವಾಗ ಅವ್ರ ಮನ್ಯಾಗ ಮುಂಜವಿ ಇತ್ರಿ. ಅವಾಗ ಊರ್ಲಿಂದ ಬಂದಿದ್ದ. ಮುರಳಿ ಎಲ್ಲದಾನ ಅಂತೇಳಿ, ಮುರಳಿ ಅಷ್ಟು ಹೊತ್ತಿಂತ ನನ್ನ ಮುಂದೆ ಅಡ್ಡಾಡಕತ್ತಾನ. ನೋಡಿದೆ ಟಕ್ಕಳ ಕೂದಲಿಲ್ಲ. ಅವನು ಹೌದು ಅಲ್ಲೂ ಅನ್ನೋಷ್ಟು ಮಟ್ಟಿಗೆ ದಪ್ಪಗಾಗ್ಬಿಟ್ಟಿದ್ದಾನೆ. ಅದು ತಳ್ಳಗಿದ್ದಾಗ ಎತ್ತರ ಅನ್ನಿಸ್ತಾರೆ, ದಪ್ಪ ಆದಾಗ ಗಿಡ್ಡ ಅನ್ನಿಸ್ತಾನೆ. ಇವನ ಏನನ್ನೋ ಅಷ್ಟು ಮಟ್ಟಿಗೆ ಫರ್ಕ್ ಆಗಿರ್ತೇವೆ ನಾವು. ಆದರೆ ಅವನೇ ಇವನು ಹೇಗೋ. ಅದಕ್ಕಾಗಿಯೇ ತತ್ವಂ ಅಸಿರಿ, ಆ ಜೀವಾತ್ಮನೇ ಪರಮಾತ್ಮನಿದ್ದಾನೆ. ಜೀವನಲ್ಲಿರುವಂಥ ಅಲ್ಪಜ್ಞ ಅಲ್ಪಶಕ್ತಿಮಾನ ಅದನ್ನು ಬಿಡ್ರಿ, ಇದರಲ್ಲಿರುವಂಥ ಸರ್ವಜ್ಞ ಸರ್ವಶಕ್ತಿಮಾನ ಅದನ್ನೂ ಬಿಡ್ರಿ. ಅದರಾಗಿರುವಂಥ ಚೈತನ್ಯ ಇದರೊಳಗಿನ ಚೈತನ್ಯ ಅದು ಒಂದೇ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ವೇಂದ್ರಿಯ ವಿವರ್ಜಿತ. ಬಿಡಬೇಕಾಗ್ತೈತಿ, ಬಿಟ್ಟರೆ ನಿಮಗೆ ಗೊತ್ತಾಗುತ್ತದೆ ಅಂತೇಳಿ. ಹೀಗಾಗಿ ಇದರಲ್ಲಿ ಗುಣಗಳ ಬಗ್ಗೆನೂ ಹೇಳ್ತಾ ಇದ್ದಾರೆ. ಗುಣಗಳು ಅಂತ ನಿರ್ಗುಣಶ್ಚ ಅಂತ ಹೇಳ್ತಾರೆ. ಅಸಕ್ತಂ ಸರ್ವಭೃಚ್ಚೈವ ಅಂತ ಹೇಳಿದರೆ ಎಲ್ಲವನ್ನ ಪೋಷಿಸುತ್ತಾನೆ, ಎಲ್ಲವನ್ನ ಅವನೇ ಪೋಷಿಸುತ್ತಾನೆ. ಹೇಗೆ ಅಂತ ಹೇಳಿದರೆ ಹಗ್ಗವು ಹಾವನ್ನು ಪೋಷಿಸುತ್ತದೆ, ಹೌದಿಲ್ರಿ? ಮತ್ತೆ ಹಗ್ಗ ಇದ್ದರೆ ಹಾವನ್ನು ಚಿನ್ನ ಚೈನವನ್ನು ಪೋಷಿಸುತ್ತದೆ. ಹೀಗೆ ಬ್ರಹ್ಮ ಜಗತ್ತನ್ನು ಪೋಷಿಸುತ್ತಾ ಇದೆ. ಮುಂದೆ ಹೇಳ್ತಾ ಇದ್ದಾರೆ ನಿರ್ಗುಣಶ್ಚ ಅಂತ ಹೇಳ್ತಾರೆ. ಅದಕ್ಕಾಗಿ ಅವನು ಗುಣಾತೀತನು. ಸತ್ವ ರಜಸ್ಸು ತಮಸ್ಸು. ಸತ್ವ ಅಂತ ಹೇಳಿದರೆ ಅದು ಸುಖವನ್ನು ಕೊಡುವಂಥದ್ದು, ಸುಖೋಪಭೋಗ ಅಥವಾ ಶಾಂತಿಯನ್ನು ಉಂಟು ಮಾಡುವಂಥದ್ದು. ರಜೋಗುಣ ಅಂತ ಹೇಳಿದರೆ ಎಲ್ಲ ಬಗೆಯ ಕ್ಷೋಭೆಯನ್ನು ಉಂಟು ಮಾಡುವಂಥದ್ದು. ತಮಸ್ಸು ಅಂತ ಹೇಳಿದರೆ ಭ್ರಮ ಆಲಸ್ಯ ಜಡತ್ವ, ನಿದ್ರಾ ಪ್ರಮಾದ ಆಲಸ್ಯ ಇದನ್ನು ಮಾಡುವಂಥದ್ದು. ಆದರೆ ಚೈತನ್ಯ ಹೇಗಿದೆ? ಅದು ಗುಣ ಮೀರಿ ಇದೆ, ಗುಣಾತೀತ.
ಸತ್ವನೂ ಅಲ್ಲ, ರಜೋನೂ ಅಲ್ಲ, ತಮಸ್ನೂ ಅಲ್ಲ, ಆಚೆಗಿದ್ದಾನೆ. ಅದಕ್ಕಾಗಿಯೇ ಗಣಪತಿಗೆ ನಿರ್ಗುಣಶ್ಚ ಅಂತ ಹೇಳ್ತಾರೆ. ತ್ವಂ ಗುಣತ್ರಯಾತೀತ, ತ್ವಂ ಅವಸ್ಥಾತ್ರಯಾತೀತ, ತ್ವಂ ಕಾಲತ್ರಯಾತೀತ, ಎಲ್ಲ ಅತೀತ ಅತೀತ. ಅದಕ್ಕೆ ಜಾಗೃತ ಸ್ವಪ್ನ ಸುಷುಪ್ತಿಯ ಅತೀತ ನಾನಾಗಿದ್ದೇನೆ. ಜಾಗೃತದಲ್ಲಿಯೂ ನಾನಿದ್ದೇನೆ, ಸ್ವಪ್ನದಲ್ಲಿಯೂ ನಾನಿದ್ದೇನೆ, ಸುಷುಪ್ತಾವಸ್ಥೆಯಲ್ಲಿಯೂ ನಾನಿದ್ದೇನೆ. ನಾನಿಲ್ಲದೆ ಅವಸ್ಥೆ ಇಲ್ಲ, ನಾನು ಅವುಗಳಲ್ಲಿಲ್ಲ. ಅದಕ್ಕಾಗಿ ಗಣಪತಿ ರೀ ಪ್ರತಿಪದ ದ್ವಿತೀಯ ತೃತೀಯ ನಂತರ ಚತುರ್ಥಿಗೆ ಬರ್ತಾನೆ. ಅದಕ್ಕೆ ತುರ್ಯಾವಸ್ಥಾರಿ, ಅವನು ಗುಣಾತೀತ. ನಾವು ರೀ ಗುಣಾತೀತನ ರೀ. ಮತ್ತು ನನಗೆ ಯಾವ ಗುಣಗಳ ಲೇಪವೂ ಇಲ್ಲ. ಅದಕ್ಕಾಗಿ ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯ ಸ್ವಸ್ವಾಮಿ ಶಿಷ್ಯ ಪಿತೃಪಿತಃ ಇವೆಲ್ಲ ಮಾಯಾ ಪರಿಭ್ರಾಮಿತಃ, ಮಾಯಾ ಕಲ್ಪಿತಃ. ಜಾಗೃತದಲ್ಲಿ ಮಾತ್ರ ತಂದೆ ತಾಯಿ ಅಣ್ಣ ತಮ್ಮ ಗುರು ಶಿಷ್ಯ ಎನ್ನುವಂತಹ ಸಂಬಂಧಗಳಿದ್ದಾವೆ. ಸ್ವಪ್ನಕ್ಕೆ ಹೋದಾಗ ನೀವ್ಯಾರು ನಾವ್ಯಾರು? ಮಾಯಾ ಕಲ್ಪಿತ. ಮಾಯಾ ಕಲ್ಪಿತ ಅಂತ ಹೇಳಿದ್ರೆ ಯಾವುದೂ ಇಲ್ಲವೇ ಇಲ್ಲ. ಜಾಗೃತದಲ್ಲಿದ್ದು ಸ್ವಪ್ನದಲ್ಲಿಲ್ಲ, ಸ್ವಪ್ನದಲ್ಲಿದ್ದು ಜಾಗೃತದಲ್ಲಿಲ್ಲ, ಜಾಗೃತ ಸ್ವಪ್ನ ಸುಷುಪ್ತಿ ನನ್ನಲ್ಲಿ ಇಲ್ಲ. ಇದಕ್ಕಂತಾರೆ ನಿರ್ಗುಣಶ್ಚ ಅಂತೇಳಿ. ಹೀಗಾಗಿ ಇದು ಬ್ರಹ್ಮವೇ ನಾನಾಗಿದ್ದೇನೆ. ನಾನು 3 ಗುಣಗಳು ದಾಟಿ ನಾನು ಸಚ್ಚಿದಾನಂದ ಸ್ವರೂಪನೇ ನಾನಾಗಿದ್ದೇನೆ. ಆ ಸತ್ ಅಂತ ಹೇಳಿದರೆ ನಾನು ಯಾವಾಗಲೂ ಇದ್ದೇನೆ. ಚಿತ್ ಅಂತ ಹೇಳಿದರೆ ನಾ ಇದ್ದಿದ್ದರ ಬಗ್ಗೆ ಎಚ್ಚರ ಇದೆ. ಸತ್ ಚಿತ್ತ ಆನಂದ ಒಂದರೆ ದುಃಖವನ್ನು ನಾನು ದೂರ ಮಾಡ್ತೇನೆ ಅಂದಿದ್ದಕ್ಕೇ ದುಃಖ ನನ್ನ ಸ್ವಭಾವವಲ್ಲ. ನಾನು ಆನಂದವನ್ನು ದೂರ ಮಾಡುವಂಥ ಪ್ರಯತ್ನ ಮಾಡೋಂಗಿಲ್ಲ, ಅದು ನನ್ನ ಸ್ವಭಾವವಾಗಿದೆ. ಅದಕ್ಕಾಗಿ ಸತ್ ಚಿತ್ ಆನಂದವೇ ನಾನಾಗಿದ್ದೇನೆ. ಹೀಗಾಗಿ ಇಲ್ಲಿ ಪರಮಾತ್ಮ ಈ ರೀತಿಯಿಂದ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾನೆ, ನಾನು ಎಲ್ಲೆಲ್ಲಿ ಇದ್ದೇನೆ ಅಂತೇಳಿ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಈ ಬ್ರಹ್ಮವು ಬಹಿಹಿ ಅಂತಃ, ಒಳಗೂ ಅವನೇ ಇದ್ದಾನೆ, ಹೊರಗೂ ಅವನೇ ಇದ್ದಾನೆ. ಚರದಲ್ಲಿಯೂ ಅವನೇ, ಅಚರ ಇದ್ದಿದ್ದು ಅವನೇ, ಅಚರ ಇದ್ದಿದ್ದು ಅವನೇ. ಸೂಕ್ಷ್ಮತ್ವ ತದ್ವಿಜ್ಞೇಯಂ ಅಂದರೆ ಅತಿ ಸೂಕ್ಷ್ಮವಾದದ್ದು, ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು. ಸೂಕ್ಷ್ಮವಾದ ಆಕಾಶಕ್ಕೆ ಅಧಿಷ್ಠಾನದರೆದ. ಆಕಾಶ ಕೈಯಾಗಿ ಬರೋಂಗಿಲ್ಲ. ಅಂಥ ಸ್ಥೂಲವಾಗಿರುವಂಥ ಮಹಾಭೂತವೇ ಸೂಕ್ಷ್ಮವಾಗಿದೆ. ಸೂಕ್ಷ್ಮಕ್ಕೆ ಸೃಷ್ಟಿ ಮಾಡಿದ್ದೆಷ್ಟು ಸೂಕ್ಷ್ಮ ಇರಬೇಕು. ವಾಯುನ ಕಾಣಿಸಂಗಿಲ್ಲ ರೀ, ಪರಮಾತ್ಮ ಕಾಣಂದ್ರೆ ಎಲ್ಲಿಂದ ಕಾಣಿಸ್ಬೇಕು. ಅದಕ್ಕಾಗಿ ಅದಕ್ಕೆ ಹೇಳ್ತಾ ಸೂಕ್ಷ್ಮತ್ವ ತದ್ವಿಜ್ಞೇಯಂ ದೂರಸ್ಥಃ. ತಿಳಿಯಲಾರ್ದವರು ಭಾಳ ದೂರ ಇದ್ದಾನೆ. ತಿಳಿದರೆ ಚ ಅಂತಿಕೆ ಚ ಅತೀ ಸಮೀಪ. ಅದು ನೀನ ಸಮೀಪನೂ ಅನ್ಬಾರ್ದ್ರೆ ಅದಕ್ಕೆ ಮತ್ತೆ ಸಮೀಪ ಅಂದ್ರೆ ಭಾಳ ತಪ್ಪಾಗ್ತೈತಿ. ಮೈ ಸೆಲ್ಫ್ ನಾನೇ, ನನ್ನನ್ನಷ್ಟು ನಾನೇ ಎಲ್ಲದಕ್ಕೂ ಸಮೀಪ್ರಿ. ಅದಕ್ಕಾಗಿ ಈ ಶ್ಲೋಕ ಇನ್ನೂ ಸುಂದರವಾಗಿದೆ. ನಾಳೆ ಮುಂದಿನ ಸಲ ಬಂದಾಗ ಮತ್ತೆ ಮುಂದುವರಿಸಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.